ಎಲ್ರಿಗೂ ನಮಸ್ಕಾರ. ನನ್ನ ಚಾನೆಲ್ ನವ್ಯ, ಇದಕ್ಕೆಲ್ರಿಗೂ ಸ್ವಾಗತ ಸುಸ್ವಾಗತ. ಕಳೆದ ಭಾಗದಲ್ಲಿ ನಾವು ನೋಡಿದ್ದೆವು ಹೇಗೆ ಭರತನು ತನ್ನ ಅಣ್ಣ ರಾಮನನ್ನು ಹುಡುಕಲು ಕಾಡಿಗೆ ಹೊರಟನು ಎಂದು. ಇಂದು ಅವನ ಕನಸು ನನಸಾಗುವ ಕ್ಷಣ. ಪಂಚವಟಿ ಒಂದು ಶಾಂತವಾದ ಅರಣ್ಯ. ಅಲ್ಲಿ ರಾಮ, ಸೀತಾ, ಲಕ್ಷ್ಮಣ ತಮ್ಮ ಸರಳ ಜೀವನವನ್ನು ನಡೆಸುತ್ತಿದ್ದರು. ಅದೇ ಸಮಯದಲ್ಲಿ ದೂರದಲ್ಲಿ ಧೂಳು ಎದ್ದಿತ್ತು. ಒಂದು ದೊಡ್ಡ ಸಮೂಹವೇ ಅರಣ್ಯದ ಕಡೆ ಬರುತ್ತಿತ್ತು. ಲಕ್ಷ್ಮಣನು ಅದನ್ನು ಗಮನಿಸಿದನು. ಅಣ್ಣ, ಯಾರದೋ ದೊಡ್ಡ ಸೇನೆ ಬರುತ್ತಿದೆ ಎಂದನು. ರಾಮನು ಶಾಂತವಾಗಿ ನೋಡಿದನು. ಅವನು ಹೇಳಿದನು, ಅದು ಭರತನೇ ಇರಬಹುದು ಎಂದು. ಸ್ವಲ್ಪ ಸಮಯದ ನಂತರ ಭರತನು ರಾಮನನ್ನು ಕಂಡನು. ಅವನ ಕಣ್ಣುಗಳಲ್ಲಿ ಕಣ್ಣೀರು. ಅವನು ಓಡುತ್ತಾ ರಾಮನ ಬಳಿಗೆ ಬಂದನು. ಅಣ್ಣ ಎಂದು ಕೂಗಿದನು. ಅವನು ರಾಮನ ಪಾದಗಳಿಗೆ ಬಿದ್ದನು. ರಾಮನು ಅವನನ್ನು ಪ್ರೀತಿಯಿಂದ ಅಪ್ಪಿಕೊಂಡನು. ಅಲ್ಲಿದ್ದ ಎಲ್ಲರೂ ಕಣ್ಣೀರಿಟ್ಟರು. ಇದು ಸಹೋದರರ ಪ್ರೀತಿಯ ಅತ್ಯಂತ ಸುಂದರ ಕ್ಷಣ. ಭರತನು ತನ್ನ ತಂದೆಯ ಬಗ್ಗೆ ತಿಳಿಸಿದನು. ರಾಮನು ದುಃಖಿತನಾದನು. ಹಾಗೆ ಭರತನು ಕಣ್ಣೀರಿನಿಂದ ಹೇಳಿದನು, ಅಣ್ಣ, ನೀವು ಹಿಂತಿರುಗಿ ಬನ್ನಿ. ನನಗೆ ರಾಜ್ಯ ಬೇಡ, ನೀವು ಬೇಕು ಎಂದು. ರಾಮನು ಶಾಂತವಾಗಿ ಹೇಳಿದನು, ನಾನು ತಂದೆಯ ಮಾತನ್ನು ಪಾಲಿಸಬೇಕು, ಇದು ನನ್ನ ಧರ್ಮ. ಭರತನು ಮತ್ತೊಮ್ಮೆ ವಿನಂತಿಸಿದನು. ಆದರೆ ರಾಮನ ನಿರ್ಧಾರ ಬದಲಾಗಲಿಲ್ಲ. ಕೊನೆಗೆ ಭರತನು ಹೇಳಿದನು, ಹಾಗಾದರೆ ನಿಮ್ಮ ಸ್ಥಾನದಲ್ಲಿದ್ದು ನಾನು ರಾಜ್ಯವನ್ನಾಡಲು ಸಾಧ್ಯವಿಲ್ಲ. ರಾಮನು ತನ್ನ ಪಾದುಕೆಯನ್ನು ತೆಗೆದು ಭರತನಿಗೆ ನೀಡಿದನು. ಭರತನು ಅದನ್ನು ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಭರತನು ಹೇಳುತ್ತಾನೆ, ನಾನು ರಾಜನಲ್ಲ, ರಾಮನೇ ರಾಜನು. ರಾಮನ ಪಾದುಕೆಯನ್ನು ಸಿಂಹಾಸನದ ಮೇಲಿಟ್ಟು ರಾಮನ ಹೆಸರಿನಲ್ಲಿ ರಾಜ್ಯವನ್ನಾಡುತ್ತಾನೆ. ಈ ಭಾಗದಿಂದ ನಾವೇನು ತಿಳಿಯಬಹುದು ಎಂದರೆ, ನಿಜವಾದ ಪ್ರೀತಿ ಎಂದರೆ ಅದು ತ್ಯಾಗ. ಹಾಗೆ ಸಂಬಂಧಗಳಲ್ಲಿ ಗೌರವ, ನಿಷ್ಠೆ ಮತ್ತು ತ್ಯಾಗ ಇದ್ದರೆ ಸದಾ ಬಲವಾಗಿರುತ್ತದೆ. ಹೀಗೆ ಭರತನು ಅಯೋಧ್ಯೆಯಲ್ಲಿ ರಾಮನಿಗಾಗಿ ಕಾಯುತ್ತಿದ್ದಾನೆ. ಅರಣ್ಯದಲ್ಲಿ ರಾಮನ ಜೀವನದಲ್ಲಿ ಒಂದು ಹೊಸ ಘಟನೆ ಆರಂಭವಾಗುತ್ತದೆ. ಇದು ಸಂಪೂರ್ಣ ಕಥೆಯನ್ನು ಬದಲಾಯಿಸಲಿದೆ. ಅದೇನೆಂಬುದನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ. ಮತ್ತೆ ಸಿಗ್ತಾ ಇರುವ. ಜೈ ಶ್ರೀರಾಮ್.